ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಪ್ರೋಮೋ ನೋಡಲಿಕ್ಕೆ ತುಂಬಾ ಒಂದು ಎಕ್ಸೈಟ್ಮೆಂಟ್ ಹಾಗೂ ಖುಷಿ ಕೂಡ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಗೌಡ, ಅಭಿಷೇಕ್, ರಾಶಿಕಾ ಹಾಗೂ ಧ್ರುವಂತ್ ಅವರು ಇರ್ತಾರೆ. ಅವರಿಗೆ ಅಂದರೆ ಒಂದು ಪ್ಲೇಸಲ್ಲಿ ಲೆಕ್ಕ ಮಾಡಲಿಕ್ಕಿರ್ತದೆ, ಎಷ್ಟು 5 ಮಿನಿಟ್ಸ್ ಇದ್ದ, ಎಷ್ಟು 10 ಮಿನಿಟ್ಸ್ ಇದ್ದ ಲೆಕ್ಕ ಮಾಡಲಿಕ್ಕಿರ್ತದೆ. ಕರೆಕ್ಟಾಗಿ ಎಕ್ಸಾಕ್ಟ್ ಯಾರು ನಂಬರ್ಸ್ ಹೇಳ್ತಾರೆ ಅವರು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಿರ್ತಾರೆ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಏನಾಗ್ತದೆ ಅಂದರೆ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರು ಸಿಗ್ತಾರೆ ಅಂತ ಹೇಳ್ಬೋದು. ಈಗ ನನ್ನ ಕ್ವಶನ್ ಏನಂದರೆ, ಅಶ್ವಿನಿ ಗೌಡ ಎಲ್ಲರಿಗೂ ಕೂಡ ನೀನು ಹೀಗೆ ಹಾಗೆಲ್ಲ ಮಾತಾಡುವವರು, ಅವರಿಗೆ ಮಾತ್ರ ಮೇಡಮ್ ಅಂತ ರೆಸ್ಪೆಕ್ಟ್ ಕೊಡಬೇಕಂತೆ, ಆಯಿತಾ? ಅವರಿಗೆ ಇವರಿಂದಲೇ ಹೇಳಿ ರೆಸ್ಪೆಕ್ಟ್ ಕೊಡಬೇಕಂತೆ. ರಘು ಅವರು ಮಾತಾಡುವಾಗ ಸಹ ಹಾಗೆ. ಆ್ಯಕ್ಚುಲಿ ಫೈಟ್ ಸ್ಟಾರ್ಟ್ ಆದದ್ದೇ ಅಶ್ವಿನಿ ಗೌಡ ಅವರಿಂದ. ಆ್ಯಂಡ್ ರಘು ಅವರು ನೀನು ಅಂತ ಹೇಳಿದರು, ಓಕೆ. ಅದನ್ನು ಇವರು ಇಷ್ಟು ದೊಡ್ಡ ಮಾಡಿ ಬಿಗ್ ಬಾಸ್ ನಾ ಮನೆಯಿಂದ ಹೊರಗೆ ಹೋಗ್ತೀನಿ ಹಾಗೆ ಹೀಗೆಲ್ಲ ಹೇಳಿದರು. ಅವರ ಪ್ಲೇಸಲ್ಲಿ ನಾನು ಇರ್ತಿದ್ರೆ ನಾನು ನಿಜವಾಗ್ಲೂ ಹೇಳ್ತೇನೆ, ಡೋರ್ ಓಪನ್ ಮಾಡಿ ನೀವು ಹೊರಗೆ ಹೋಗಿ ಅಂತ ನಾನೇ ಕೊಡ್ತಿದ್ದೆ ಅಂತ ಹೇಳಬಹುದು. ಆ್ಯಂಡ್ ಇವತ್ತಿನ ಒಂದು ಪ್ರೋಮೋ ನೋಡಿ ಖುಷಿ ಆಗ್ತದೆ. ಯಾಕಂದರೆ ಗಿಲ್ಲಿಯವರು ಸಖತ್ತಾಗಿ ರುಬ್ಬಿದ್ದಾರೆ ಅಂತ ಹೇಳ್ಬೋದು. ಏನಂತ ಹೇಳಿದರೆ, ಗಿಲ್ಲಿಯವರು ಕಾಲ ಮೇಲೆ ಕಾಲು ಹಾಕಿಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ಲೈಕ್ ನಿಮ್ಮನ್ನು ಹೇಗೆ ಕರಿಬೇಕು, ಅಶ್ವಿನಿ ಅಂತ ಕರಿಬೇಕಾ ಅಂತ ಹೇಳ್ತೀನಿ. ಒಂದೊಂದವರು ಹೇಳೋದೇ ಕಾಮಿಡಿ ಗುರು. ನಿಜವಾಗ್ಲೂ ಹೇಳ್ತೀನಿ, ನಾನು ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಪ್ರೋಮೋ ನೋಡೋಕ್ಕೆ. ನೀವು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಆ್ಯಂಡ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ.